ನಮಸ್ಕಾರ ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಒಂದು ವಿಡಿಯೋ ಭಾರಿ ವೈರಲ್ ಆಗ್ತಾ ಇದೆ. ಈ ವಿಡಿಯೋ ಮೀರತ್ನ ಮಹಿಳಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನುರಾಣಿಗೆ ಸಂಬಂಧಿಸಿದ್ದು ಅಂತ ಹೇಳಲಾಗ್ತಾ ಇದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆ ಶುರುವಾಗಿದೆ. ಆದರೆ ಈ ವಿಡಿಯೋದಲ್ಲಿ ನಿಜವಾಗಿಯೂ ಏನಿದೆ? ಅನುರಾಣಿ ಯಾರು? ಈ ವಿಡಿಯೋ ಏಕೆ ಇಷ್ಟೊಂದು ವೈರಲ್ ಆಗ್ತಾ ಇದೆ? ವಿಡಿಯೋದಲ್ಲಿರುವಂಥ ವ್ಯಕ್ತಿ ನಿಜವಾಗಿಯೂ ಅನುರಾಣಿಯೇನಾ? ಇದನ್ನು ಸರಳವಾಗಿ ನಿಮಗೆ ಹೇಳ್ತೀವಿ. ಮೊದಲಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋವನ್ನ ಹಲವರು ಬೇರೆ ಬೇರೆ ಶೀರ್ಷಿಕೆಗಳೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕೆಲವರು ಇದು ಮೀರತ್ನ PSI ಅನುರಾಣಿಗೆ ಸಂಬಂಧಿಸಿದ ವಿಡಿಯೋ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ವಿಡಿಯೋ ಬಗ್ಗೆ ಹಲವು ರೀತಿಯ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ವಿಡಿಯೋ ನೋಡಿದ ಜನರಲ್ಲಿ ಕೂಡ ಸಾಕಷ್ಟು ಗೊಂದಲ ಉಂಟಾಗಿದೆ. ಆದರೆ ಒಂದು ವಿಷಯವನ್ನ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬೇಕು. ವಿಡಿಯೋ ವೈರಲ್ ಆಗಿದೆ ಅನ್ನೋ ಕಾರಣಕ್ಕೆ ಅದರಲ್ಲಿರುವಂತಹ ಪ್ರತಿಯೊಂದು ಮಾಹಿತಿ ಸತ್ಯ ಅಂತ ನಂಬಲು ಸಾಧ್ಯ ಇಲ್ಲ. ವೈರಲ್ ಆಗಿರುವ ವಿಡಿಯೋ ನಿಜವಾಗಿಯೂ ಯಾರದ್ದು, ಅದು ಯಾವಾಗ ಚಿತ್ರೀಕರಿಸಲಾಗಿದೆ, ಯಾವ ಸಂದರ್ಭದಲ್ಲಿ ಚಿತ್ರೀಕರಣವಾಗಿದೆ ಮತ್ತು ವಿಡಿಯೋದಲ್ಲಿರುವಂಥ ವ್ಯಕ್ತಿ ಅನುರಾಣಿಯೇ ಅನ್ನೋದನ್ನು ಅಧಿಕೃತವಾಗಿ ಯಾರು ದೃಢಪಡಿಸಿದ್ದಾರೆ? ಇವೆಲ್ಲವೂ ಕೂಡ ಬಹಳ ಮುಖ್ಯವಾದ ಪ್ರಶ್ನೆಗಳು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆದ ತಕ್ಷಣ ಕೆಲವೇ ಗಂಟೆಗಳಲ್ಲಿ ಅದು ಸಾವಿರಾರು ಲಕ್ಷಾಂತರ ಜನರನ್ನು ತಲುಪುತ್ತೆ. ಆದರೆ ವಿಡಿಯೋ ಹಿಂದಿನ ನಿಜವಾದ ಘಟನೆ ಏನು ಅನ್ನೋದು ಹಲವರಿಗೆ ಗೊತ್ತಿರೋದಿಲ್ಲ. ಇಲ್ಲಿಯೂ ಕೂಡ ಅದೇ ರೀತಿಯ ಚರ್ಚೆ ನಡೀತಾ ಇದೆ. ಅನುರಾಣಿ ಎಂಬ ಪೊಲೀಸ್ ಅಧಿಕಾರಿಯ ಹೆಸರನ್ನು ಬಳಸಿಕೊಂಡು ವಿಡಿಯೋ ಹರಿದಾಡ್ತಾ ಇರೋದ್ರಿಂದ ಜನರಲ್ಲಿ ಕುತೂಹಲ ಹೆಚ್ಚಾಗಿದೆ. ಆದರೆ ಯಾವುದೇ ವ್ಯಕ್ತಿಯ ವಿರುದ್ಧ ಸಾಮಾಜಿಕ ಜಾಲತಾಣದ ವಿಡಿಯೋ ಆಧಾರದ ಮೇಲೆ ನೇರವಾಗಿ ಆರೋಪ ಮಾಡುವುದು ಸರಿಯಲ್ಲ. ವಿಡಿಯೋ ನಿಜವೇ ಅಥವಾ ಎಡಿಟ್ ಮಾಡಲಾಗಿದೆಯಾ? ವಿಡಿಯೋದಲ್ಲಿರುವಂಥ ವ್ಯಕ್ತಿಯ ಗುರುತು ಸರಿಯಾಗಿದೆಯಾ? ವಿಡಿಯೋವನ್ನು ಬೇರೆ ಸಂದರ್ಭದಿಂದ ತೆಗೆದುಕೊಂಡು ಇಲ್ಲಿ ಬಳಸಲಾಗ್ತಾ ಇದೆಯಾ? ಈ ಎಲ್ಲ ಅಂಶಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಇದಕ್ಕಾಗಿಯೇ ವೀಕ್ಷಕರೇ, ನೀವು ಕೂಡ ಇಂತಹ ವಿಡಿಯೋ ನೋಡಿದಾಗ ತಕ್ಷಣ ಶೇರ್ ಮಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ. ಒಟ್ನಲ್ಲಿ ಮೀರತ್ PSI ಅನುರಾಣಿ ಹೆಸರಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಈ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಆದರೆ ವಿಡಿಯೋದಲ್ಲಿರುವಂಥ ವ್ಯಕ್ತಿ ಅನುರಾಣಿಯೇ ಅನ್ನೋದು ಸೇರಿದಂತೆ ಹಲವು ಪ್ರಮುಖ ಅಂಶಗಳ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಸದ್ಯಕ್ಕೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಇದರ ಸತ್ಯಾಸತ್ಯತೆ ಏನು ಅನ್ನೋದು ತನಿಖೆಯಾದ ಬಳಿಕ ಗೊತ್ತಾಗಲಿದೆ.